ಬಹಳಷ್ಟು ಪೇಷಂಟ್ಸ್ ಬರ್ತಾರೆ, ನನ್ಗೆ ತುರ್ಕೆ ಆಗ್ತಿದೆ, ದದ್ರ ತರ ಬರ್ತಿದೆ. ಎಣ್ಣೆಲ್ ಕರ್ದಿದಂತ ಪದಾರ್ಥಗಳಲ್ಲಿ ಬಹಳಷ್ಟು ಜನಕ್ಕೆ ಅಲರ್ಜಿ ಆಗುತ್ತೆ. ವೆಜಿಟೇರಿಯನ್ಸ್ ಅಲ್ಲಿ ಮೋಸ್ಟ್ ಕಾಮನ್ ಆಗಿ ಅಲರ್ಜಿ ಆಗೋದು ಬದನೆಕಾಯಿಗೆ, ಕ್ಯಾಪ್ಸಿಕಮ್, ಇನ್ನೊಂದು ಮಶ್ರೂಮ್ ಅಣಬೆಗೆ. ಈ ಫುಡ್ಸ್ ತಿನ್ನೋದ್ರಿಂದ ಎಲ್ಲರಿಗೂ ಅಲರ್ಜಿ ಆಗ್ಬೇಕಂತ ಇಲ್ಲ. ಅಲರ್ಜಿ ಪ್ರೋನ್ ಇರೋರಲ್ಲಿ ದದ್ರ ತರ ಬರುತ್ತೆ. ನಮಸ್ತೆ ಎಲ್ಲರಿಗೂ, ನಾನು ಡಾಕ್ಟರ್ ಸೀಮಾ ಶ್ರೀನಿವಾಸ, ಕನ್ಸಲ್ಟೆಂಟ್ ಡರ್ಮಟಾಲಜಿಸ್ಟ್ ಅಂಡ್ ಕಾಸ್ಮೆಟಾಲಜಿಸ್ಟ್. ಇವತ್ತು ಏನ್ರ ಬಗ್ಗೆ ಮಾತಾಡೋಣ ಅಂದ್ರೆ ಅಲರ್ಜಿಗಳ ಬಗ್ಗೆ. ಬಹಳಷ್ಟು ಪೇಷಂಟ್ಸ್ ಬರ್ತಾರೆ, ನನಗೆ ತುರ್ಕೆ ಆಗ್ತಿದೆ, ದದ್ರ ತರ ಬರ್ತಿದೆ, ಹೈವ್ಸ್ ಅಂತ ಹೇಳ್ತೀವಿ, ಅಥವಾ ರೆಡ್ ಸ್ಪಾಟ್ಸ್ ತರ ಬರ್ತಿದೆ. ಒಂದ್ ಸ್ವಲ್ಪ ಹೊತ್ತಿರುತ್ತೆ, ನಿಮಗೆ ತೋರ್ಸೋಣ ಅನ್ನೋಷ್ಟರಲ್ಲಿ ಒಂದ್ ಅರ್ಧ ಗಂಟೆಯಲ್ಲೆಲ್ಲ ಹೊಟ್ಟೋಗುತ್ತೆ. ಏನಕ್ಕೆ ಬರ್ತಿದೆ ಅಂತ ಗೊತ್ತಾಗ್ತಿಲ್ಲ ಮೇಡಮ್, ಏನಾದ್ರು ತಿನ್ನೋದ್ರಿಂದ ಬರ್ತಿದ್ಯಾ, ಅಥವಾ ಏನಾದ್ರು ಹಚ್ಚೋದ್ರಿಂದ ಬರ್ತಿದ್ಯಾ, ಅಥವಾ ನಾನು ಟ್ರಾವೆಲ್ ಮಾಡಿರೋದ್ರಿಂದ ಬರ್ತಿದ್ಯಾ ಅಂತ. ಇವತ್ತು ನಾವೇನ್ ಮಾತಾಡ್ತೀವಂತ ಅಂದ್ರೆ ಫುಡ್ ಅಲರ್ಜಿ ಬಗ್ಗೆ. ಮೋಸ್ಟ್ ಕಾಮನ್ ಫುಡ್ ಅಲರ್ಜೀಸ್ ಬಗ್ಗೆ ಮಾತಾಡೋಣ. ಎಲ್ಲರಿಗೂ ಇದೆಲ್ಲ ಅಲರ್ಜಿ ಆಗ್ಬೇಕು ಅಂತ ಇಲ್ಲ. ಒಬ್ಬೊಬ್ರಿಗೆ ಒಂದೊಂದು ಅಲರ್ಜಿ ಸ್ವಲ್ಪ ಜಾಸ್ತಿನೇ ಆಗ್ಬೋದು. ಒಬ್ಬೊಬ್ರು ಹೇಳ್ತಾರೆ, ಮೇಡಮ್ ಇಷ್ಟು ವರ್ಷ ನಾನು ಹಾಲು ಕುಡಿತಿದ್ದೆ, ನನ್ಗೆ ಯಾವತ್ತೂ ಅಲರ್ಜಿ ಆಗಿಲ್ಲ, ಬಟ್ ಮೊನ್ನೆ ಹಾಲು ಕುಡ್ದೆ, ಅವಾಗಿಂದ ಮತ್ತೆ ಅಲರ್ಜಿ ಶುರು ಆಗಿದೆ ಅಂತ. ಹೌದು, ಯಾವ ವಯಸ್ಸಲ್ಲಿ ಬೇಕಾದ್ರೆ ನಿಮ್ಗೆ ಅಲರ್ಜೀಸ್ ಬರ್ಬೋದು. ಫುಡ್ ಅಲರ್ಜೀಸ್ ಅಂತ ಹೇಳಿದ್ರೆ ವೇರಿಯಸ್ ಟೈಪ್ಸ್ ಆಫ್ ಫುಡ್ ಅಲರ್ಜೀಸ್ ಇದೆ. ಇದನ್ನ ಹೇಳ್ಕೊಂಡು ಹೋದ್ರೆ ನಾನು ಯಾವುದೋ ಊಟ ನೀವು ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಯಾವ್ದು ಮೋಸ್ಟ್ ಕಾಮನ್ ಅಲರ್ಜಿನ್ಸ್ ಅಂತ ನಾನು ಇವತ್ತು ಹೇಳ್ತೀನಿ. ಸೊ ಯೂಶಲಿ ನಾನೇನು ಹೇಳೋದು ಅಂದ್ರೆ ಫ್ರೈಡ್ ಫುಡ್ ಅಂತ, ಎಣ್ಣೆಲಿ ಕರ್ದಿದಂಥ ಪದಾರ್ಥಗಳಲ್ಲಿ ಬಹಳಷ್ಟು ಜನಕ್ಕೆ ಅಲರ್ಜಿ ಆಗುತ್ತೆ. ಎಸ್ಪೆಷಲಿ ಕಡಲೆ ಬೀಜದ ಎಣ್ಣೆಯಲ್ಲಿ ಕರೆದಾಗ ಆ ತಿಂಡಿಗಳು ತಿಂದರೆ, ಅಥವಾ ಡೀಪ್ ಫ್ರೈಡ್ ಫುಡ್, ಪಕೋಡಗಳು, ಫ್ರೈಡ್ ಫಿಶು, ಫ್ರೈಡ್ ಇದು ಮಂಚೂರಿಯನ್ಗಳು, ಅದರಿಂದ ಎಲ್ಲ ಅಲರ್ಜಿ ಆಗೋ ಚಾನ್ಸಸ್ ಇರುತ್ತೆ. ಸುಮಾರು ಜನ ಹೊರಗಡೆ ಹೋಟ್ಲಲ್ಲಿ ಊಟ ಮಾಡ್ತಾರೆ, ಯಾವ ಥರ ಎಣ್ಣೆ ಹಾಕಿರ್ತಾರೆ ಅಂತ ಯಾರಿಗೂ ಗೊತ್ತಿರಲ್ಲ. ಅದರಿಂದ ನಿಮ್ಮ ಅಲರ್ಜಿ ಟ್ರಿಗರ್ ಆಗ್ಬೋದು. ಇನ್ನೊಂದು ಫುಡ್ ಕಲರಿಂಗ್ ಅಂತ ಹೇಳ್ತೀವಿ. ಫುಡ್ ಕಲರಿಂಗ್ ಅಂತ ಅಂದರೆ ನಮ್ಮ ಫುಡ್ಗೆ ಬಳಸಂಥ ಕಲರ್, ಓಕೆ, ಬಣ್ಣದ ಪದಾರ್ಥ. ಇವಾಗ ಮಂಚೂರಿಯನ್ ಆಗಲಿ, ಕಬಾಬ್ ಆಗಲಿ, ಕೇಸರಿ ಬಾತ್ ಆಗಲಿ, ಸಾಂಬಾರ್ ಆಗಲಿ, ಎಲ್ಲದಕ್ಕೂ ಕಲರ್ ಹಾಕಿರ್ತಾರೆ. ಬೇಕರಿಗಳಲ್ಲಂತೂ ತರ್ತರ ಕಲರ್ಫುಲ್ ಕೇಕ್ಸ್ ಮಾಡಿಟ್ಟಿರ್ತಾರೆ, ಅವೆಲ್ಲದ್ರಲ್ಲೂ ಬಣ್ಣ ಹಾಕಿರ್ತಾರೆ. ದಿಸ್ ಕಲರ್ ಕ್ಯಾನ್ ಕಾಸ್ ಅ ಲಾಟ್ ಆಫ್ ಅಲರ್ಜಿ ಇನ್ ಪೀಪಲ್. ಅಂದರೆ ಬಹಳಷ್ಟು ಜನಕ್ಕೆ ಅಲರ್ಜಿ ಪ್ರೋನ್ ಇರೋರಿಗೆ ಎಸ್ಪೆಷಲಿ ಸ್ಕಿನ್ ರ್ಯಾಷಸ್ ಎಲ್ಲ ಬಂದ್ಬಿಡುತ್ತೆ. ಸೊ ಎಸ್ಪೆಷಲಿ ಪೀಪಲ್ ಹೂ ಆರ್ ಪ್ರೋನ್ ಫಾರ್ ಇಟ್, ಅಥವಾ ತುಂಬ ಜನಕ್ಕೆ ಅಲರ್ಜಿ ಇರೋರಲ್ಲಿ ಇದನ್ನ ಅವಾಯ್ಡ್ ಮಾಡಿ ಅಂತ ಹೇಳ್ತೀವಿ. ನೆಕ್ಸ್ಟ್ ನಟ್ಸ್ಗೆ ಬಹಳಷ್ಟು ಜನಕ್ಕೆ ಅಲರ್ಜಿ ಆಗುತ್ತೆ. ಎಸ್ಪೆಷಲಿ ಕಡಲೆ ಬೀಜ, ಗೋಡಂಬಿ, ಬಾದಾಮಿ, ವಾಲ್ನಟ್ಸು, ಇವಾಗ ತರ್ತರ ನಟ್ಸ್ ಬರುತ್ತೆ, ಅದಕ್ಕೆಲ್ಲ ತುಂಬ ಅಲರ್ಜಿ ಲೆವೆಲ್ ಸ್ವಲ್ಪ ಜಾಸ್ತಿ ಇರುತ್ತೆ. ಸುಮಾರು ಜನಕ್ಕೆ ಇದರಲ್ಲಿ ಅಲರ್ಜಿ ಆಗೋ ಚಾನ್ಸಸ್ ಇರುತ್ತೆ. ಸೊ ಅಲರ್ಜಿ ಬರೋ ಟೈಮಲ್ಲಿ ಇದನ್ನೆಲ್ಲ ಅವಾಯ್ಡ್ ಮಾಡಿ ಅಂತ ಹೇಳ್ತೀವಿ. ವೆಜಿಟೇರಿಯನ್ಸ್ ಅಲ್ಲಿ ಮೋಸ್ಟ್ ಕಾಮನ್ ಆಗಿ ಅಲರ್ಜಿ ಆಗೋದು ಬದನೆಕಾಯಿಗೆ, ಕ್ಯಾಪ್ಸಿಕಮ್ ಅಂದರೆ ದಪ್ಪ ಮೆಣಸಿನ್ಕಾಯಿಗೆ, ಇನ್ನೊಂದು ಮಶ್ರೂಮ್ ಅಣಬೆಗೆ. ಸೊ ಇದನ್ನ ಅವಾಯ್ಡ್ ಮಾಡಿ, ಯೂಶಲಿ ಆಸ್ ಸಚ್ ಅವಾಯ್ಡ್ ಮಾಡಿ ಅಂತ ಹೇಳ್ತೀವಿ. ನಾನ್ ವೆಜಿಟೇರಿಯನ್ಸ್ ಅಲ್ಲಿ ಮಟನ್ಗೆ ಆಗ್ಬೋದು, ಫಿಶು ಅಥವಾ ಪ್ರಾನ್ ಅಥವಾ ಸೀ ಫುಡ್ ಅಲರ್ಜೀಸ್ ಅಂತ ಏನು ಹೇಳ್ತೀವಿ, ಅದು ತುಂಬ ಕಾಮನ್ನು ನಾನ್ ವೆಜಿಟೇರಿಯನ್ಸ್ಗೆ. ಆಸ್ ಸಚ್ ಮಿಲ್ಕ್ ಅಥವಾ ಡೈರಿ ಪ್ರಾಡಕ್ಟ್ಸ್ಗೂ ಆಗ್ಬೋದು, ಚಿಕನ್ಗೂ ಆಗ್ಬೋದು. ಯಾವ ಕಾರಣದಿಂದ ಅಂತ ಹೇಳೋಕ್ಕಾಗಲ್ಲ, ಬಟ್ ಇಷ್ಟು ಫುಡ್ ಪ್ರಾಡಕ್ಟ್ಸು ಆರ್ ವೆರಿ ಕಾಮನ್ ಟು ಕಾಸ್ ಅಲರ್ಜಿ. ಸೊ ಸ್ವಲ್ಪ ಹುಷಾರಾಗಿರಿ, ಎಸ್ಪೆಷಲಿ ಹೊರಗಡೆ ಊಟ ಮಾಡುವಾಗ. ಅಲರ್ಜಿ ಪ್ರೋನ್ ಇದ್ರೆ ನೀವು ಯಾವ ಎಣ್ಣೆ ಬಳಸಿದಾರೆ ಅಂತ ಕೇಳಲಿಕ್ಕಾದ್ರೆ ಕೇಳಿ, ಇಲ್ಲ ಅಂದ್ರೆ ಅವಾಯ್ಡ್ ಮಾಡೋದೇ ಬೆಟರ್. ಅದರಿಂದ ನಿಮ್ಮ ಅಲರ್ಜಿ ಲೆವೆಲ್ಸ್ ಬಹಳ ಕಮ್ಮಿ ಆಗುತ್ತೆ, ನೆಕ್ಸ್ಟ್ ಬರೋ ಚಾನ್ಸಸ್ ಬಹಳ ಕಮ್ಮಿ ಆಗುತ್ತೆ. ಈ ಫುಡ್ಸ್ ತಿನ್ನೋದ್ರಿಂದ ಎಲ್ಲರಿಗೂ ಅಲರ್ಜಿ ಆಗ್ಬೇಕಂತ ಇಲ್ಲ. ಅಲರ್ಜಿ ಪ್ರೋನ್ ಇರೋರಲ್ಲಿ ದದ್ರ ತರ ಬರುತ್ತೆ, ರೆಡ್ ರ್ಯಾಷಸ್ ತರ ಬರುತ್ತೆ, ಒಂದ್ ಸ್ವಲ್ಪ ಹೊತ್ತಿರುತ್ತೆ, ಆಮೇಲೆ ಹೊಟ್ಟೆ ಹೋಗುತ್ತೆ, ರಾತ್ರಿ ಹೊತ್ತು ಜಾಸ್ತಿ ಅಲರ್ಜಿ ಆಗೋ ಚಾನ್ಸಸ್ ಇರುತ್ತೆ. ಅಥವಾ ಇದು ಸಣ್ಣ ಸಣ್ಣ ಗುಳ್ಳೆಗಳ ತರ, ರೆಡ್ ಗುಳ್ಳೆಗಳು, ಕೆಂಪು ಗುಳ್ಳೆಗಳ ತರ ಇಡೀ ಮೈಯೆಲ್ಲ ಬರೋ ಚಾನ್ಸಸ್ ಇರುತ್ತೆ. ಸೊ ಹೀಗೆ ದಿಸ್ ಇಸ್ ಹೌ ಇಟ್ ಪ್ರೆಸೆಂಟ್ಸ್. ಅಂಡ್ ಅದ್ರ ಜೊತೆಗೆ ಬಹಳ ತುರ್ಕೆ ಇರುತ್ತೆ, ನವೆ ತುಂಬಾ ಇರುತ್ತೆ. ಸೊ ರೆಡ್ ರ್ಯಾಷಸ್ ಜೊತೆ ಈ ತುರ್ಕೆ ಇದ್ರೆ ಯೂಶಲಿ ನಾವು ಅರ್ಟಿಕೇರಿಯಾ ಅಂತ ಹೇಳ್ತೀವಿ. ಅರ್ಟಿಕೇರಿಯಾ ಯೂಶಲಿ ಬರೋದು ನಮ್ಗೆ ಫುಡ್ ಇಂದ. ಸೊ ಈ ಥರ ಫುಡ್ ಅಲರ್ಜೀಸ್ ಇರೋರಲ್ಲಿ ಸ್ವಲ್ಪ ಹುಷಾರಾಗಿರ್ಬೇಕು. ಎಲ್ಲಂದ್ರೆ ಅಲ್ಲಿ ಊಟ ಮಾಡಂಗಿಲ್ಲ, ಹೊರಗಡೆ ಆದಷ್ಟು ಕಮ್ಮಿ ಮಾಡಿ, ಹೋಟೆಲ್ಗಳಿಗೆ ಹೋಗಿ ಊಟ ಮಾಡೋದು ಕಮ್ಮಿ ಮಾಡಿ, ಎಣ್ಣೆ ಪದಾರ್ಥ ಐಟಮ್ಸ್ ಸ್ವಲ್ಪ ಕಮ್ಮಿ ಮಾಡಿ, ಸ್ವಲ್ಪ ಹುಷಾರಾಗಿರಿ. ಒಂದು ಡೈರಿ ಮೇಂಟೈನ್ ಮಾಡಿ. ಸೊ ಇದೇ ಥರ ನಿಮಗೆ ಅಲರ್ಜಿ ಆದರೆ 24 ಗಂಟೆ ರೀಕಾಲ್ ಡೈರಿ ಅಂತ ಹೇಳ್ತೀನಿ. 24 ಗಂಟೆಯಿಂದ ಏನು ತಿಂದ್ರಿ,
ಎಲ್ ತಿಂದ್ರಿ ಅದನ್ನ ಒಂಚೂರು ಬರೆಯಕ್ ಶುರು ಮಾಡಿ. ಅದರಿಂದ ನಿಮ್ಗೆ ಅಟ್ಲೀಸ್ಟ್ ನಿಮ್ಗೆ ಶಾರ್ಟ್ ಲಿಸ್ಟ್ ಮಾಡ್ಬೋದು. ಹೌದಪ್ಪ, ನಾನು ಕಡಲೆ ಬೀಜ ತಿಂದೆ, ಅದರಿಂದ ನನ್ ನೆಕ್ಸ್ಟ್ ಡೇ ಅಲರ್ಜಿ ಆಯ್ತು ಅಂತ ಅಟ್ಲೀಸ್ಟ್ ಕಂಡುಹಿಡಿಬಹುದು. ಸೊ ಸ್ವಲ್ಪ ಹುಷಾರಾಗಿ ಏನ್ ಕನ್ಸ್ಯೂಮ್ ಮಾಡ್ತೀರಾ ಅದನ್ನ ಹುಷಾರಾಗಿ ಕನ್ಸ್ಯೂಮ್ ಮಾಡಿ.